ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಾಟೆ ಬಾಯ್ಸ್ 1. ಇವತ್ತು ವಿಡಿಯೋ ಬಂದು ಏನಪ್ಪಾ ಅಂದ್ರೆ ಇವತ್ತು ರಿಪಬ್ಲಿಕ್ ಡೇ. है अर्ज़ ये दीवाने की जहां बोर सुहानी देखी एक रोज वही ರಾಜ್ಯೋತ್ಸವ ಆದ್ರಿಂದ ನಾವು ಎಲ್ಲರ ಹತ್ರ ಹೋಗ್ತೀವಿ. ಎಲ್ಲರ ಹತ್ರ ಹೋಗ್ಬಿಟ್ಟು ಒಬ್ಬೊಬ್ರು ಫೋಟೋ ತೋರಿಸ್ತೀವಿ ಮಹಾತ್ಮರು. ಅವ್ರು ಅದ್ರ ಬಗ್ಗೆ ಒಂದು ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟು ನಮ್ಗೆ ಹೇಳೋ ಥರ ವಿಡಿಯೋ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಮಾಡಿಲ್ಲ ಗೈಸ್, ಸ್ವಲ್ಪ ಬಿಸಿ ಇದ್ವಿ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡ್ತಾ ಇದ್ದೀವಿ. ಮಹಾತ್ಮರು ಬರೋದೇ ಇಲ್ಲ ವಿಡಿಯೋ ಮಾಡಿದ್ರೆ. ನಾವು ಅಲ್ಲಿ ಹೋಗ್ತೀವಿ, ತಿರ್ಗಾಕ್ ಹೋಗ್ತಾರೆ, ಬರಲ್ಲ ವಿಡಿಯೋ ಮಾಡಕ್ ಬರೋ ಅಂದ್ರೆ ಬರಲ್ಲ, ತಿರ್ಗಾಕ್ ಹೋಗ್ತಾರೆ. ಅಲ್ಲಿ ಪಾರ್ಕಲ್ಲಿ ಬಂದು ಹುಡುಗಿನ ಕರ್ಕೊಂಡು ಕೂತ್ಕೋತಾರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ವಿಡಿಯೋ ಮಾತ್ರ ಮಾಡಕ್ ಬರಲ್ಲ. ಅದಕ್ಕೆ ಲಾಸ್ಟ್ ವಿಡಿಯೋಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಗೈಸ್, ಥ್ಯಾಂಕ್ ಯು. ಮತ್ತೆ 70 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡೋಗಿ. ಹಿಂದಕ್ಕೆ ಯಾಕೆ ಹೋಯ್ತಿರೋ, ಮುಂದೆ ಕರ್ಕೊಂಡೋಗ್ರಿ ನಮ್ಮನ್ನ. ಗೈಸ್ ಇವಾಗ ಅಲ್ಲಿಂದ ಬಂದಿದ್ದೀವಿ. ಹುಡುಗರನ್ನೇ ಕೇಳೋಣ, ಅವ್ರಿಗೆ ಏನೇನು ಗೊತ್ತು, ಅವ್ರ ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತ. ಫಸ್ಟ್ ಹುಡುಗರನ್ನೇ ಕೇಳೋಣ. ओके ಅಭಿರಾಮ್, ನಾವು ಒಂದು ಫೋಟೋ ತೋರಿಸ್ತೀನಿ. ಯಾಕೇನಿದೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆ. ಇವ್ರ ಬಗ್ಗೆ ಏನಾರು ಹೇಳ್ಬೋದಾ? ಅವನೇ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾನೆ. ಮತ್ತು ಆ ದಿನದಲ್ಲಿ ಎಲ್ಲ ಜನರು ಅವರಿಂದನೇ ಅವರೇ ರೂಲ್ ಮಾಡ್ತಾ ಇದ್ರು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಮೇಲೆ ಅವರು ಸೈನಿಕರಿಗೆಲ್ಲ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರು. ಹೇಗೆ ಸುಭಾಷ್ ಚಂದ್ರ ಬೋಸ್, ಅವ್ರು ಕೂಡ BR ಅಂಬೇಡ್ಕರ್, ತೋರಿಸಿದಲ್ಲ, ಅಂಬೇಡ್ಕರ್ ಬಗ್ಗೆ ಚೇರ್ಪರ್ಸನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಕಮ್ಮಿ ಕ್ಯಾಸ್ಟ್ SC/ST ಕ್ಯಾಸ್ಟ್ ಅವ್ರದ್ದು. ಫುಲ್ ನೇಮ್ ಹೇಳಿ ಕರೆಕ್ಟಾಗಿ. ಅಂಬೇಡ್ಕರ್. ಸಾಹೇಬ್ ರಾಮರ್ ಏನೋ ಆಯ್ತು. ಓಕೆ, ಇವರು ಸಂವಿಧಾನದ ಶಿಲ್ಪಿ ಅಂತಾರೆ. ಪಿತಾಮಹ ಅದ್ಲೀವಾ? ಇವರು ನೆಕ್ಸ್ಟ್ ಇವರು ಹೇಳಪ್ಪ, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಹೇಳ್ರಿ ಇವಾಗ. ನಾನು ಸುಭಾಷ್ ಚಂದ್ರ ಬೋಸ್. ಹೇಳಿ ಇವ್ರ ಬಗ್ಗೆ. ಹೇಳಪ್ಪ, ಈಗ ತಾನೇ ಹೇಳ್ತಿದ್ದಲ್ಲ. ಕಮಾಂಡರ್ ಆಫ್ ದ INA, ಇಂಡಿಯನ್ ನ್ಯಾಷನಲ್ ಆರ್ಮಿ. ಮತ್ತೆ ಅಷ್ಟೇ. He went to Japan and Germany for help to defeat Britishers. At last he died. But due to the bombing of Hiroshima and Nagasaki, Japan surrendered and the troops were. ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ
ಅಷ್ಟೇನಾ? ಸಂಗೊಳ್ಳಿ ರಾಯಣ್ಣ ಏನು ಮಾಡ್ತಿದ್ದ? ಸಂಗೊಳ್ಳಿ ರಾಯಣ್ಣ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದರು. ಮತ್ತೆ ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಅವರ ಅಮ್ಮನ ಹೆಸರು ಕೆಂಚವ್ವ. ಮತ್ತೆ ಒಂದು ಲೆಸನ್ ಮತ್ತೆ ಇದರಲ್ಲಿ ಬ್ರಿಟಿಷ್ ವಿರುದ್ಧ ಓಡಾಡಿದ್ರು. ಆಮೇಲೆ ಲಾಸ್ಟಲ್ಲಿ ಇದ್ರ ಸ್ಮಶಾನಕ್ಕೆ ಹೋಗಿ ಬ್ರಿಟಿಷರು ಅವರನ್ನ ಇದ್ರ ಹತ್ರ ನೇತಾಕಿದ್ರು. ನಾನು ನ್ಯಾಷನಲ್ ಡಿಗ್ರಿ ಪಬ್ಲಿಕ್ ಗೌರ್ಮೆಂಟ್ ಸ್ಕೂಲ್ ಯಾರು? ಅಷ್ಟೇ. ಅವ್ರ ಬಗ್ಗೆ ಏನು ಗೊತ್ತಂತೆ? ನಾನು ಗಾಂಧೀಜಿ ನೋಡಿದಾಗ ನಾನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ರಿಪಬ್ಲಿಕ್ ಡೇ ಅಲ್ವಾ, ಹಾಗಾಗಿ ಇವತ್ತು ಒಂದು ಹುತಾತ್ಮರ ಮಹಾತ್ಮರ ಬಗ್ಗೆ ಒಂದು ಡೈರೆಕ್ಟರ್ ಫೋಟೋ ಹೆಸರು ಹಾಕ್ತಿದೆ. ಅವ್ರ ಬಗ್ಗೆ ನಿಮ್ಗೆ ನಾವೊಂದು ವಿಡಿಯೋ ಮಾಡ್ತಾಯಿದ್ವಿ ಯೂಟ್ಯೂಬ್ ಚಾನಲಲ್ಲಿ. ಇವಾಗ ಹೊಸ್ದಾಗಿ ಓಪನ್ ಮಾಡಿದ್ದೀವಿ ಹುಡುಗರು. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಹಂಗಾಗಿ ಒಂದಿಬ್ಬರು ಹುತಾತ್ಮರದ್ದು ಹೆಸರು ಹೇಳ್ತೀವಿ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರೋಷ್ಟು ಹೇಳಿ, ನಮಗೆ ತಿಳಿಸ್ಕೊಡಿ ಅಂತ. ಹೇಳಿ ಹೇಳಿ. ಗಾಂಧೀಜಿ ಅವ್ರ ಬಗ್ಗೆ ಏನು? ಮಹಾತ್ಮ ಗಾಂಧಿಯವರು ಭಾಳ ಒಳ್ಳೆ ನಮ್ಮ ಇದಕ್ಕೆ ಸ್ವಾತಂತ್ರ್ಯಕ್ಕಾಗಿ ಚೆನ್ನಾಗಿ ಹೋರಾಡಿದ್ರು, ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ಇಲ್ಲಾಂದರೆ ನಮಗೆ ಸ್ವಾತಂತ್ರ್ಯ ಎಲ್ಲಿ ಬರ್ತಾಯಿತ್ತು? ಎಲ್ಲ ಇಂಗ್ಲೀಷ್ ದೇಶದವ್ರದ್ದು, ಇಂಗ್ಲೀಷ್ನವ್ರದ್ದೇ ಇತ್ತು ಅದು. ಇವಾಗ ನಮ್ಮದು ಈಗ ನಾವು ಭಾರತ ಸರ್ಕಾರದಿಂದ ನಾವು ಅದನ್ನು ತಗೊಂಡಿದ್ದೀವಿ ಅಲ್ವಾ. ಈಗ ಮಹಾತ್ಮ ಗಾಂಧಿ ಇರೋದ್ರಿಂದ ನಮಗೆ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಮುಂದುವರಿಲಿ ಆದಷ್ಟು. ಇವರು ಸಂಗೊಳ್ಳಿ ರಾಯಣ್ಣವರು ಅಂತಂದರೆ ಅವ್ರದ್ದು ಅದೇ ಥರ, ಬ್ರಿಟಿಷ್ ಕಾಲದಲ್ಲಿ ಅವ್ರದ್ದು ಅದೇ ಥರ ಇತ್ತು. ನಮಗೆ ಭಾಳ ಹಿಂಸೆ ಕೊಟ್ಟರು, ಭಾಳ ತೊಂದರೆ ಕೊಟ್ಟರು. ಆವಾಗ ಕಡೆಗೆ ಏನು ಮಾಡಿದ್ರು ಇವರು ರಾಯಣ್ಣ ಅನ್ನೋರು ಭಾಳ ಅದನ್ನ ಬಗ್ಗೆಯಲ್ಲಿ ಎಲ್ಲ ಇದು ಮಾಡಿದ್ರು, ಕುಸ್ತಿ ಆಡಿದ್ರು, ಎಲ್ಲ ಫೈಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೂ ಕಡೆಗೆ ಅವರು ಹುತಾತ್ಮರಾದರು. ಅಂದರೆ ಒಳ್ಳೆಯದಾಗಿ ಅವ್ರ ಹೆಸರಿನ ಮೇಲೆ ಒಂದು ರಾಯರದು, ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಒಂದು ನೆನಪಿಗಾಗಿ ಒಂದನ್ನು ಇದು ಮಾಡಿದ್ದಾರೆ ಬೆಳಗಾವಿಯಲ್ಲಿ. ಅವ್ರು ಹುಟ್ಟಿದ ದಿನ ಹುಟ್ಟಿದ ದಿನ ಆಗಸ್ಟ್ 15 ಅಂತೆ. ಅವರು ಗಲ್ಲಿಗೇರಿಸಿದ ದಿನ ಜನವರಿ 26. ಅದೇ ನನಗೆ ಅಂದರೆ ನೆನಪಿಲ್ಲ ಸ್ವಲ್ಪ, ಯಾಕಂದರೆ ಇರೋದು ಹೇಳ್ಬೇಕಲ್ಲ, ಇಲ್ಲದಿದ್ದೆಲ್ಲ ನಾವು ಹೇಳೋಕ್ಕಾಗಲ್ಲ. ಅಷ್ಟು ನೆನಪಿದೆ ನನಗೆ. ನಿಮ್ಮ ಹೆಸರು? ಮಾದೇವ್. ಥ್ಯಾಂಕ್ಸ್ ಅಂಕಲ್. ಇರಲಿ, ಥ್ಯಾಂಕ್ಸ್. ಅಷ್ಟೇ.